Hello students, last class we discussed the addressing modes: register mode, absolute mode, immediate mode, indirect mode and relative addressing. Register mode means you are using the registers in the instruction. Absolute mean you are directly using the location names in the instruction, and in the immediate mode you are using the constant values by using hash symbols in the instruction. Indirect means you are using the effective address of the registers, and then relative means you are using the program counter in the instruction. Okay, but today let's see the some additional addressing modes. For example, first one is auto increment mode. There are two modes, auto increment and auto decrement. First let's see the auto increment mode. Okay, so in the auto increment mode, effective address of the operand is the contents of a pointer register. ಅಂದ್ರೆ ಇಲ್ಲಿ ನಾವು ಏನು ಮಾಡ್ತಾ ಇದೀವಿ, effective address ನ ಯೂಸ್ ಮಾಡ್ತೀವಿ ಇಲ್ಲಿ. ಓಕೆನಾ? ಸೊ ಬಟ್ ಇಲ್ಲಿ ಏನು ಮಾಡ್ತಾ ಇದೀವಿ, ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಏನಂತ ಕನ್ಸಿಡರ್ ಮಾಡ್ತಿದ್ವಿ, 4 ಬೈಟ್ಸ್. ಒಂದು ಯಾವುದೋ ಇನ್ಫಾರ್ಮೇಶನ್ ಸ್ಟೋರ್ ಆಗಬೇಕು ಅಂದ್ರೆ 4 ಬೈಟ್ಸ್ ಆಫ್ ಮೆಮೊರಿ ನಮಗೆ ಬೇಕು. ಸೊ ಫಸ್ಟ್ ಲೆಟ್ಸ್ ಸಿ ದ ಅಡಿಷನ್ ಆಫ್ n ನಂಬರ್ಸ್. ಸೊ ಸಿ ಹಿಯರ್ n ನಂಬರ್. ಸೊ ಇಲ್ಲಿ ಎಷ್ಟು ನಂಬರ್ ಇದೆ, n is equal to 3. ಸೊ 1 2 3 ನಾವು ಇದನ್ನ ಆಡ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ d1, ನಮ್ 1 ಅಂದ್ರೆ d1, ನಮ್ 2 ಅಂದ್ರೆ d2, ಅಪ್ ಟು ನೀವು ಎಲ್ಲಿವರೆಗೂ dn ನಂಬರ್ಸ್ ವರೆಗೂ ಅದನ್ನ ಅಡಿಷನ್ ಮಾಡಿ ಆ ವ್ಯಾಲ್ಯೂನ ರಿಸಲ್ಟ್ ವ್ಯಾಲ್ಯೂನ ಸಮ್ಮಿಗೆ ಸ್ಟೋರ್ ಮಾಡಬೇಕು. ಸೊ ನೀವು ಆಲ್ರೆಡಿ ನೋಡಿದ್ದೀರಾ, ಲೂಪಿಂಗ್ ಅಲ್ಲಿ ನೋಡಿದ್ದೀರಾ, indirect model ನೋಡಿದ್ದೀರಾ. But now how you are going to write the same assembly level program by using the auto increment mode. Okay, first let's see move num to r1. num ಅಂದ್ರೆ ಏನು, number of elements. ಎಷ್ಟಿದೆ, ಎಷ್ಟು ಎಲಿಮೆಂಟ್ಸ್ ನ 1 2 3 ಎಲಿಮೆಂಟ್ಸ್ ನ ನೀವು ಆಡ್ ಮಾಡಬೇಕು. ಸೊ num is equal to 3. ಸೊ ಆ num ವ್ಯಾಲ್ಯೂ ನ ಎಲ್ಲಿಗೆ ಮೂವ್ ಮಾಡ್ತಾ ಇದ್ರಾ, r1 ಗೆ. ಸೊ now r1 value become 3. Okay, r1 value is 3. So clear r0 value clear ಅಂದ್ರೆ ಏನಾಗಿದೆ, 0. ಸೊ ಇಲ್ಲಿ ಏನು ಮಾಡ್ತಾ ಇದೀವಿ, add r2 ಅಂದ್ರೆ ಎಫೆಕ್ಟಿವ್ ಅಡ್ರೆಸ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲೆಲ್ಲೋ ಫಾರ್ ಎಕ್ಸಾಂಪಲ್ r2 ಇದೆ, r2 ಅಲ್ಲಿ ಏನಿರುತ್ತೆ, ಸಮ್ 1000 ಅಂತ ಇರುತ್ತೆ. ಓಕೆ, ಸೊ r2 ಅಲ್ಲಿ ಏನಿದೆ 1000 ಅಂದ್ರೆ ಅಡ್ರೆಸ್, ಎಫೆಕ್ಟಿವ್ ಅಡ್ರೆಸ್ ಅಂದ್ರೆ ಏನು, r2 ಹೋಗುತ್ತೆ, r2 ಹೋಗಿ 1000 ಅಂತ ಇರುತ್ತೆ. ಸೊ 1000 ಗೆ ಬಂದಾಗ ಇಲ್ಲೇನಿದೆ 1 ಅಂತ ವ್ಯಾಲ್ಯೂ ಇದೆ. ಸೊ ಆವಾಗ ಏನಾಗುತ್ತೆ, ಅದು ಆಡ್ ಆಗುತ್ತೆ ಯಾವ್ದ್ರ ಜೊತೆ, 1 ಪ್ಲಸ್ r0. r0 ಅಲ್ಲಿ ಎಷ್ಟಿದೆ 1. ಸೊ 0 ಪ್ಲಸ್ 1 ಏನಾಗುತ್ತೆ 1. ಆ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ, r0 ಅಲ್ಲಿ. ಸೊ r0 ವಿಲ್ ಬಿಕಮ್ 1. ಓಕೆ, ಮೀನ್ಸ್ ಎಫೆಕ್ಟಿವ್ ಅಡ್ರೆಸ್ ಆಫ್ ದ r2 ಹೋಗುತ್ತೆ. ಸೊ ಇಲ್ಲಿ 1000 ಅಂತ ಬರುತ್ತೆ. ಸೊ 1000 ಅಲ್ಲಿ 1 ಇರುತ್ತೆ. ಸೊ ಇದಕ್ಕೆ ನಾವು ಎಫೆಕ್ಟಿವ್ ಅಡ್ರೆಸ್ ಅಂತ ಅಂತೀವಿ. ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ವ್ಯಾಲ್ಯೂ ಸಿಗಲ್ಲ. ಸೊ r2 ಅಲ್ಲಿ ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ ಹೋದಾಗ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಆಟೋ ಇನ್ಕ್ರಿಮೆಂಟ್ ಅಂತ ಯಾಕೆ ಅಂತೀವಿ ಅಂದ್ರೆ ಪ್ಲಸ್ ಯೂಸ್ ಮಾಡಿದೀವಿ. ಸೊ ನಿಮಗೆ ಗೊತ್ತಿರ್ಬೋದು, ಸೊ ಪೋಸ್ಟ್ ಇನ್ಕ್ರಿಮೆಂಟ್, ಪ್ರೀ ಇನ್ಕ್ರಿಮೆಂಟ್ ಅಂತ. ಇಲ್ಲಿ ನಾವೇನು ಯೂಸ್ ಮಾಡಿದೀವಿ, ಪೋಸ್ಟ್ ಇನ್ಕ್ರಿಮೆಂಟ್. ಅಂದ್ರೆ r2 ವ್ಯಾಲ್ಯೂ ಯೂಸ್ ಮಾಡಿದ್ಮೇಲೆ ಇನ್ಕ್ರಿಮೆಂಟ್ ಮಾಡ್ಬೇಕಂದ್ರೆ r2 ವ್ಯಾಲ್ಯೂ ಯೂಸ್ ಮಾಡಿದ್ವಿ ನಾವು ಇವಾಗ 1 ಪ್ಲಸ್ 0 1. ಸೊ ಈ ಫಂಕ್ಷನ್ ಆದ್ಮೇಲೆ r2 ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಾರೆ. ಸೊ ಪ್ಲಸ್ ಅಂದ್ರೆ ನೆಕ್ಸ್ಟ್ ಪೊಸಿಷನ್ ಗೆ ಹೋಗುತ್ತೆ, ಅಂದ್ರೆ r2 ವ್ಯಾಲ್ಯೂ ವಿಲ್ ಬಿಕಮ್ 1004. ಓಕೆ, ಸೊ ನೆಕ್ಸ್ಟ್ ಡಿಕ್ರಿಮೆಂಟ್ r1 ಡಿಕ್ರಿಮೆಂಟ್ ಆಯ್ತು, ಏನಂತ 2. ಓಕೆ, r1 ಡಿಕ್ರಿಮೆಂಟ್ ಆಯ್ತು. ಅಥವಾ ನೀವು ಇದನ್ನ 1000 1001 2 ಇದನ್ನೇ ತಗೊಳ್ಳಿ. ಇವಾಗ ಏನಾಯ್ತು, ಇದು 1001. ಕನ್ಫ್ಯೂಸ್ ಆಗೋದಾದ್ರೆ ಆಕ್ಚುಲಿ 4 ಬೈಟ್ಸ್ ಆಫ್ ಮೆಮೊರಿ ಇರುತ್ತೆ, ಬಟ್ ಇಲ್ಲಿ ನಾವು 1001 2 3 ಹಿಂಗ್ ಕೊಟ್ಕೊಂಡು ಹೋಗ್ತಿದ್ದೀವಿ ಅಂದ್ರೆ. ಸೊ ನೆಕ್ಸ್ಟ್ 1 ಇನ್ಕ್ರಿಮೆಂಟ್ ಆಯ್ತು 1001 ಅಂತ. ಸೊ ಡಿಕ್ರಿಮೆಂಟ್ r1 ಡಿಕ್ರಿಮೆಂಟ್ ಆಯ್ತು. ಚೆಕ್ ಮಾಡಿ, ಬ್ರಾಂಚ್ ಗ್ರೇಟರ್ ದ್ಯಾನ್, ಬ್ರಾಂಚ್ ಅಂದ್ರೆ ಯಾವ್ದು ಕನ್ಸಿಡರ್ ಮಾಡಿದೀವಿ, r1 ವ್ಯಾಲ್ಯೂ. ಸೊ 2 ಈಸ್ ಗ್ರೇಟರ್ ದ್ಯಾನ್ 0. ಸೊ ಕಂಡೀಷನ್ ಟ್ರೂ. ಅವಾಗ ಅಗೇನ್ ಬ್ಯಾಕ್ ಅಂದ್ರೆ ಇಲ್ಲಿಗೆ ಬರುತ್ತೆ. ಆಡ್ r2 ಮತ್ತೆ r0 ಅಂದ್ರೆ ಏನಿದೆ 1001. ಸೊ 1001 ಅಲ್ಲಿ ಏನಿರುತ್ತೆ 2. ಸೊ 1 ಪ್ಲಸ್ 2 ಏನಾಯ್ತು 3. ಸೊ ರಿಸಲ್ಟ್ ಎಲ್ಲಿ ಸ್ಟೋರ್ ಆಗುತ್ತೆ 3. ಅಂಡ್ ದೆನ್ ಆಟೋ ಇನ್ಕ್ರಿಮೆಂಟ್. ಸೊ ಇದೇನಾಗುತ್ತೆ 1001 ಇರೋದು 1002 ಆಯ್ತು. ಅಗೇನ್ ಡಿಕ್ರಿಮೆಂಟ್ r1. ಸೊ ಡಿಕ್ರಿಮೆಂಟ್ r1 1 ಆಯ್ತು. So 1 is greater than 0.
ಅಗೇನ್ ಕಂಡೀಷನ್ ಟ್ರೂ, ಅವಾಗ ಏನಾಗುತ್ತೆ ಅಗೇನ್ ಬ್ಯಾಕ್ ಬರ್ತದೆ. ಸೊ R2 ಪ್ಲಸ್ R0. R2 ಅಂದ್ರೆ ಏನು 1002. ಸೊ 1002 ಬಂದಾಗ ಏನ್ ವ್ಯಾಲ್ಯೂ ಸಿಕ್ತು ನಿಮಗೆ 3. ಸೊ ಪ್ಲಸ್ 3 ಇಸ್ ಈಕ್ವಲ್ ಟು 6. R0 value 6 ಸೇವ್ ಆಗುತ್ತೆ. ಅಗೇನ್ ಡಿಕ್ರಿಮೆಂಟ್ R1. ಸೊ 0 ಗ್ರೇಟರ್ ದನ್ 0 ನ ನೋ, ಕಂಡೀಷನ್ ಫೇಲ್ಸ್, ಅವಾಗ ಏನಾಗುತ್ತೆ ಮೂವ್ R0 ಟು ಸಮ್. ಸೊ R0 ಅಲ್ಲಿ ಏನಿದೆ 6. ಸೊ 6 ಎಲ್ಲಿಗೆ ಬರುತ್ತೆ ಸಮ್ಮಿಗೆ ಬರುತ್ತೆ. ಓಕೆ, ಅಂದ್ರೆ ಯು ಆರ್ ಆಡಿಂಗ್ n ನಂಬರ್ಸ್. ಬೇಕಾದ್ರೆ ಇದನ್ನ 100 ನಂಬರ್ಸ್ ನ ಆಡ್ ಮಾಡಕ್ಕೆ ಯೂಸ್ ಮಾಡ್ತೀರಾ. ನಾನು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದಕ್ಕೆ ನಾವೇನಂತೀವಿ ಆಟೋ ಇನ್ಕ್ರಿಮೆಂಟ್ ಅಂತ ಅಂತೀವಿ. ಮೀನ್ಸ್ ಪೋಸ್ಟ್ ಇನ್ಕ್ರಿಮೆಂಟ್ ಯೂಸ್ ಮಾಡ್ತೀವಿ. ಫಸ್ಟ್ ಯು ಆರ್ ಯೂಸಿಂಗ್ ದ value R2 value and then you are incrementing the R2 value. But effective address use ಮಾಡ್ತೀವಿ. Effective address means directly you are not getting anything in that R2. So there you will get a address and then you have to go that address and then you are finding a value. Okay, ಇದಕ್ಕೆ ಏನಂತೀವಿ effective address ಅಂತ ಅಂತೀವಿ. So this is about the auto increment. Auto increment use ಮಾಡಿ ನೀವು value ನ add ಮಾಡ್ತೀವಿ. So next is auto decrement mode. Auto decrement mode ಅಂದ್ರೆ decrement ಮಾಡ್ತಾ same problems. You are adding n numbers and the result will stored in sum. But here you are using the decrement. Okay. So first program ಬರೆಯೋಣ. say move num R1. but ಇಲ್ಲೇನಾಗುತ್ತೆ num n plus 1 to R2. clear R0. so this is say minus R2 comma R0. so decrement R1 branch greater than 0. so this is the program for auto decrement mode. so how it will work? Here also you are adding n numbers and the result will be stored in sum. Okay, so but here decrementing means in the reverse order you are using array. so 1 ಇಂದ 1 2 3 ಅಂತ ನೀವು ಆಡ್ ಮಾಡ್ತಾ ಹೋದ್ರಿ. ಬಟ್ ಇವಾಗ 3 plus 2 plus 1. ಸೊ ಆಟೋ ಇನ್ಕ್ರಿಮೆಂಟ್ ಹೆಂಗ್ ಮಾಡಿದ್ರಿ 1 plus 2 plus 3 ಟೋಟಲ್ ನಿಮಗೆ 6 ಬಂತು. ಬಟ್ ಇಲ್ಲಿ ರಿವರ್ಸ್ ಆರ್ಡರ್ ಅಲ್ಲಿ ಸೊ 3 plus 2 plus 1 is equal to 6. ಈ ರೀತಿ ಆಡ್ ಮಾಡ್ತೀರಾ. ಬಟ್ ಸೇಮ್ ರಿಸಲ್ಟ್ ಬರುತ್ತೆ. ಬಟ್ ಯು ಆರ್ ಯೂಸಿಂಗ್ ದ ಅರೇ ಇನ್ ರಿವರ್ಸ್ ಆರ್ಡರ್ ಇನ್ ದ auto decrement mode. okay, first let's see how it will work. first num is equal to 3 means number of elements in the array is 3. so move hash num n plus 1 to R2. so previous ಅಲ್ಲಿ ಏನು ಮಾಡಿದ್ರಿ num 1 ಅನ್ನು ನೀವು ಏನು ಮಾಡಿದ್ರಿ ಆಡ್ ಮಾಡಿದ್ರಿ. ಬಟ್ ಇಲ್ಲಿ num n plus 1 hash num n plus 1 ಅಂದ್ರೆ ಏನು ಈ ವ್ಯಾಲ್ಯೂ ನ ಯೂಸ್ ಮಾಡ್ತೀರಾ. ಅಂದ್ರೆ ನೀವು 1003 ನ R2 ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ R2 ವ್ಯಾಲ್ಯೂ ವಿಲ್ ಬಿಕಮ್ 1003. R2 ವ್ಯಾಲ್ಯೂ ಏನಿದೆ 1003 ಇದೆ. ಓಕೆನಾ? ಸೊ ಕ್ಲಿಯರ್ R0. ಸೊ R0 ವ್ಯಾಲ್ಯೂ ಏನಿರುತ್ತೆ 0. ಸೊ ಬಟ್ ಇಲ್ಲೇ ಯೂಸ್ ಮಾಡಿ R0 ಕ್ಲಿಯರ್ ಆದ್ಮೇಲೆ ಆಡ್ R2 R0 ನ ಆಡ್ ಮಾಡ್ಬೇಕು. ಬಟ್ ಇಲ್ಲೇನಿದೆ ಪ್ರೀ ಡಿಕ್ರಿಮೆಂಟ್. ಸೊ ಪೋಸ್ಟ್ ಇಲ್ಲ, ಅವಾಗಲೇ ಪೋಸ್ಟ್ ಇರೋದಕ್ಕೆ ಫಸ್ಟ್ ವಿ ಯೂಸ್ ದ R2 ವ್ಯಾಲ್ಯೂ ಅಂಡ್ ದೆನ್ ವಿ ಇನ್ಕ್ರಿಮೆಂಟ್ ದ R2 ವ್ಯಾಲ್ಯೂ. ಬಟ್ ಹಿಯರ್ ಪ್ರೀ ಡಿಕ್ರಿಮೆಂಟ್. ಫಸ್ಟ್ ಯು ಹ್ಯಾವ್ ಟು ಡಿಕ್ರಿಮೆಂಟ್ ದ ವ್ಯಾಲ್ಯೂ ಅಂಡ್ ದೆನ್ ಯು ಹ್ಯಾವ್ ಟು ಯೂಸ್ ದ ವ್ಯಾಲ್ಯೂ. ಡಿಕ್ರಿಮೆಂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ 1003 ಇರೋದು 1002 ಆಗುತ್ತೆ. ಸೊ 1002 ಅಲ್ಲಿ ಏನಿದೆ 3. ಓಕೆ, ಈ ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ಸೊ ಯಾವ್ದ್ರ ಜೊತೆ ಆಡ್ ಮಾಡ್ಬೇಕಂತ R0 ಜೊತೆ. ಸೊ R0 ಏನಿರುತ್ತೆ 0 ಇರುತ್ತೆ. ಸೊ 0 plus 3 ಏನಾಗುತ್ತೆ R0 ವ್ಯಾಲ್ಯೂ ವಿಲ್ ಬಿಕಮ್ 3. ಓಕೆ, ಅಂಡ್ ದೆನ್ ಡಿಕ್ರಿಮೆಂಟ್ R1. ಸೊ R1 ವ್ಯಾಲ್ಯೂನ R1 ಏನಿರುತ್ತೆ 3 ಇರುತ್ತೆ. ಸೊ R1 ವ್ಯಾಲ್ಯೂನ ಡಿಕ್ರಿಮೆಂಟ್ ಮಾಡ್ಕೊಂತೀರಾ 2. ಸೊ ನೆಕ್ಸ್ಟ್ ಚೆಕ್ ಮಾಡಿ 2 is greater than 0 ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ ಇಲ್ಲಿಗೆ ಬರುತ್ತೆ. ಸೊ ಫಸ್ಟ್ ಇಟ್ ವಿಲ್ ಡಿಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ R2. R2 ವ್ಯಾಲ್ಯೂ ಏನಂತ ಇವಾಗ 1 ಆಯ್ತು, 1001. ಸೊ ಇವಾಗ ಎಫೆಕ್ಟಿವ್ ಅಡ್ರೆಸ್ ದ ಯೂಸ್ ಮಾಡಬೇಕು. ಅಂದ್ರೆ 1001
1 ಇದ್ರೆ 1001 ಗೆ ಹೋಗ್ಬೇಕು. ಇಲ್ಲಿ ಏನಿದೆ 2. ಸೊ ಅದು ಯಾವ್ದ್ರ ಜೊತೆ ಆಡ್ ಆಗಬೇಕು? R0 ಜೊತೆ. R0 ಅಲ್ಲಿ ಏನಿದೆ 2. ಸೊ 3 + 2 5. ದ ರಿಸಲ್ಟ್ ಎಲ್ಲಿ ಸ್ಟೋರ್ ಆಗುತ್ತೆ? ಸೆಕೆಂಡ್ ರೆಜಿಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂದ್ರೆ ದಿಸ್ ಇಸ್ ಸೋರ್ಸ್, ಡೆಸ್ಟಿನೇಷನ್ ಅಲ್ವಾ? ಸೊ ಡೆಸ್ಟಿನೇಷನ್ ಅಲ್ಲಿ ಸ್ಟೋರ್ ಆಗುತ್ತೆ. Again decrement R1. R1 value ಏನಾಯ್ತು? 1. So 1 is greater than 0. Condition true. Again it will execute the loop. Add minus R2. First you have to decrement. ಏನಾಗುತ್ತೆ ಇವಾಗ? ಇದು 1000 ಆಗುತ್ತೆ. ಓಕೆ, ಎಫೆಕ್ಟಿವ್ ಅಡ್ರೆಸ್ 1000 ಅಂದ್ರೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಏನಿದೆ? ವ್ಯಾಲ್ಯೂ 1 ಇದೆ. R2 ವ್ಯಾಲ್ಯೂ 1 ಆಯ್ತು. ಅದು ಯಾವ್ದ್ರ ಜೊತೆ ಆಡ್ ಆಗಬೇಕು? R0. R0 ಅಲ್ಲಿ ಏನಿದೆ? 5. ಸೊ 5 + 1 6. ಓಕೆ, ಡಿಕ್ರಿಮೆಂಟ್ R1. 1 ಇರೋದು 0 ಆಗುತ್ತೆ. ಸೊ 0 ಗ್ರೇಟರ್ ದನ್ 0 ನಾ? ನೋ, ಕಂಡೀಷನ್ ಫೇಲ್ಸ್. ಅವಾಗ ಮೂವ್ R0 ಟು ಸಮ್. R0 ಅಲ್ಲಿ ಏನಿದೆ? ವ್ಯಾಲ್ಯೂ 6. ಅದೆಲ್ಲಿಗೆ ಹೋಗುತ್ತೆ? ಸಮ್ಗೆ ಹೋಗುತ್ತೆ. ಓಕೆ, ದಿಸ್ ಇಸ್ ಆಟೋ ಡಿಕ್ರಿಮೆಂಟ್ ಮೋಡ್. ಸೊ ಆಟೋ ಇನ್ಕ್ರಿಮೆಂಟ್ ಅಲ್ಲಿ ಪೋಸ್ಟ್ ಇನ್ಕ್ರಿಮೆಂಟ್ ಯೂಸ್ ಮಾಡ್ತೀರಾ. ಮೀನ್ಸ್ ಫಸ್ಟ್ ಯು ಆರ್ ಇನ್ಕ್ರಿಮೆಂಟಿಂಗ್ ದ R2 value and then, so for post increment means first you are using the R2 value and then you are incrementing. But here pre decrement, auto decrement ಅಲ್ಲಿ pre use ಮಾಡ್ತಾರೆ. First you are decrement the value and then you are using the R2 value. But auto increment ಅಲ್ಲಿ ಈ ರೀತಿ 1 + 2 + 3 ಆಡ್ ಮಾಡ್ತೀವಿ. ಬಟ್ ಡಿಕ್ರಿಮೆಂಟ್ ಅಲ್ಲಿ ರಿವರ್ಸ್ ಆಗುತ್ತೆ. 3 + 2 + 1 ನ ಈ ರೀತಿ ಆಡ್ ಮಾಡ್ತೀವಿ. ಓಕೆನಾ? ದಿಸ್ ಇಸ್ ಆಟೋ increment and auto decrement moves. So by using this increment and decrement mode, we are adding the n values and the result will stored in some register.